ದ್ವಿತೀಯ PUC ಫಲಿತಾಂಶ ಹೊರಬಿದ್ದಿರುವಂಥದ್ದು ವಾಣಿಜ್ಯ ವಿಭಾಗದಲ್ಲಿ 4ನೇ ರ್ಯಾಂಕ್ನ ಪಡೆದಿರುವಂತಹ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ. ತುಮಕೂರಿನ ವಿದ್ಯಾನಿಧಿ PU ಕಾಲೇಜಿನಲ್ಲಿ ಓದುತ್ತಿದ್ದಂಥ ವಿದ್ಯಾರ್ಥಿ ವಾಣಿಜ್ಯ ವಿಭಾಗದಲ್ಲಿ 4ನೇ ರ್ಯಾಂಕ್ ಪಡೆದಿರುವಂಥದ್ದು. ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಕಾಂಗ್ರೆಸ್ ಥ್ಯಾಂಕ್ ಯು ಸರ್. ಯಾವ ರೀತಿ ಪ್ರಿಪ್ರೇಷನ್ ಇತ್ತು? ಈಗ 4ನೇ ರ್ಯಾಂಕ್ ಬಂದಿದ್ದೀರಾ ವಾಣಿಜ್ಯ ವಿಭಾಗದಲ್ಲಿ. ನಮ್ಮ ಕಾಲೇಜಲ್ಲಿ ತುಂಬ ಪ್ರಿಪ್ರೇಟ್ರೀಸ್ ಮಾಡಿ ನಮ್ಮನ್ನು ಪ್ರಿಪೇರ್ ಮಾಡಿದ್ರು. ಅವ್ರು ಎಷ್ಟು ಪ್ರಿಪೇರ್ ಮಾಡಿದ್ರು ಅಂದರೆ ನಾವು ಹಿಂದಿನ ದಿನ ಕ್ಲೀನಾಗಿ ನಿದ್ದೆ ಹೋದ್ವಿ, ಯಾವುದೇ ಟೆನ್ಷನ್ ಇಲ್ದಲೇ ನಿದ್ದೆ ಹೋದ್ವಿ. ಹಂಗಂದರೆ ಅವರು ಅಷ್ಟು ಪ್ರಿಪೇರ್ ಮಾಡಿದ್ದಾರೆ ಅಂತ. ಆಮೇಲೆ ಲ್ಯಾಂಗ್ವೇಜಸ್ಗೂ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾ ಹೋದ್ರು. ಯಾವ ಸಬ್ಜೆಕ್ಟ್ನ ನೆಗ್ಲೆಕ್ಟ್ ಮಾಡೋಕ್ಕೆ ನಮಗೆ ಬಿಡಲಿಲ್ಲ. ಇದರಿಂದ ನಮಗೆ ಪ್ರಿಪೇರ್ ಆಗೋಕ್ಕೆ ತುಂಬ ಈಸಿ ಆಯಿತು. ಈಗ ಟೋಟಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ? 596. 596 ಎಷ್ಟೊತ್ತು ಪ್ರಿಪೇರ್ ಮಾಡ್ತಿದ್ರಿ? ಎಷ್ಟೊತ್ತು ಓದ್ತಾ ಇದ್ರಿ? ಒಂಥರ ಕಾಲೇಜಲ್ಲಿ ಫುಲ್ ಡೇ ಓದ್ತಾ ಇದ್ವಿ. ಬರೀ ಟೆಸ್ಟ್ಗಳು ಬರೀತಾ ಇದ್ವಿ, ಪ್ರಿಪೇರ್ ಆಗ್ತಾ ಇದ್ವಿ, ಓದ್ಕೊಳ್ಳೋಕ್ಕೂ ಟೈಮ್ ಕೊಡ್ತಾಯಿದ್ರು. ಮನೆಗೆ ಹೋದ್ಮೇಲೂ ನೆಕ್ಸ್ಟ್ ಡೇ ಪ್ರಿಪ್ರೇಟ್ರಿಗೆ ಓದ್ಕೊತಾ ಈ ಥರನೇ ನಮ್ಮ ಪ್ರಿಪ್ರೇಷನ್ ಇತ್ತು. ಈಗ ನಿಮಗೆ 4ನೇ ರ್ಯಾಂಕ್ ಪಡೆದಿರ, ಯಾರಿಗೆ ಸಮರ್ಪಣೆ ಮಾಡ್ತೀರಾ? ಸಮರ್ಪಣೆ ಅಂದರೆ ನನಗೆ ಹೆಲ್ಪ್ ಮಾಡಿರೋ ಎಲ್ಲರಿಗೂ, ನನ್ನ ಟೀಚರ್ಸ್ಗಾಗಲಿ ನನ್ನ ಪೇರೆಂಟ್ಸ್ಗಾಗಲಿ ಎಲ್ಲರಿಗೂ ಸಮರ್ಪಣೆ ಮಾಡ್ತೀನಿ. ಈಗ ನಮ್ಮ ಜೊತೆ ಅವರು ಪೇರೆಂಟ್ಸ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಮೊದಲಿಗೆ ಕಾಂಗ್ರೆಸ್ ಮೇಡಮ್, ನಿಮ್ಮ ಮಗಳು ಈಗ 4ನೇ ರ್ಯಾಂಕ್ ಪಡೆದಿರುವಂಥದ್ದು. ಥ್ಯಾಂಕ್ ಯು ಸರ್. ಎಷ್ಟು ಖುಷಿ ಇದೆ ಮೇಡಮ್? ಖುಷಿ ಇದೆ, ಬಟ್ ಇನ್ನೊಂದು ಸ್ವಲ್ಪ ಬರಬೇಕಾಗಿತ್ತು ಮಾರ್ಕ್ಸ್. ಇನ್ನೂ 2-3 ಮಾರ್ಕ್ಸ್ ಹೋಗಿದೆ, ಪರವಾಗಿಲ್ಲ, ಇಷ್ಟು ಬಂದಿದೆ. ಫಸ್ಟು ನಾನು ಕಾಲೇಜು ಅವರು ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡಿದ್ದಾರೆ ಎಲ್ಲ ವಿಷಯದಲ್ಲೂ. ಅವಳು ಚೆನ್ನಾಗಿ ಪ್ರಿಪೇರ್ ಆಗ್ತಾಯಿದ್ಲು, ಪ್ರತಿ ವಿಷಯನೂ ಡೌಟ್ ಬಂದಿದ್ದೆಲ್ಲ ಕೇಳ್ತಾಯಿದ್ಲು. ಅವರು ಎಲ್ಲದನ್ನು ಚೆನ್ನಾಗಿ ಮಾಡಿಕೊಡ್ತಾಯಿದ್ರು. ಅವರು ಫಸ್ಟಿಂದನೇ ಎಲ್ಲ ರಿಸ್ಕ್ ತೊಗೊಂಡು ಯಾವುದೇ ಲಾಸ್ಟ್ ಮೂಮೆಂಟೆಲ್ಲ ಅವ್ರಿಗೆ ತೊಂದರೆ ಆಗದಿರೋ ಥರ ಮೇಂಟೈನ್ ಮಾಡಿದ್ದಾರೆ ಟೀಚರ್ಸು. ಪ್ರಿನ್ಸಿಪಲ್ ಸರ್ಗೆ ನಾನು ನನ್ನ ಒಂದು ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಟೀಮ್ನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಈ ಸಕ್ಸಸ್ಗೆ ಕಾರಣ ಆಗಿರೋದೇ ಒಂದು ಟೀಮು. ಸಕ್ಸಸ್ ಯಾವಾಗಲೂ ಒಬ್ರದ್ದು ಆಗಿರಲ್ಲ, ಹಿಂದೆ ಇರೋ ಟೀಮ್ ಅವ್ರದ್ದಿಂದನೇ ಬಂದಿರುತ್ತೆ ಸಕ್ಸಸ್ಸು, ಅದರಿಂದನೇ ಬಂದಿರೋದು. ಅವಳು ಅದಕ್ಕೆ ತಕ್ಕನಂಗೆ ರೆಡಿಯಾಗಿ ಇವತ್ತು ಈ ಸಕ್ಸಸ್ಗೆ ಎಲ್ಲರೂ ಕಾರಣನೇ ಆಗಿದ್ದಾರೆ, ಟೀಚರ್ಸು ಮತ್ತು ಕಾಲೇಜವರೆಲ್ಲ. ಮನೇಲಿ ಎಷ್ಟೊತ್ತು ಓದ್ತಾ ಇದ್ರು? ನಿಮಗೇನಾದ್ರು ಹಿಂಸೆ ಕೊಡ್ತಿದ್ರು? ಇಲ್ಲ, ಅವಳು ಮನೇಲಿ ಡೈಲಿ 4 o'clock ಎದ್ದೊಳ್ತಾ ಇದ್ಲು. ಫಸ್ಟಿಂದ ಅವಳು ಮೇಂಟೈನ್ ಮಾಡ್ಕೊಂಡು ಬಂದುಬಿಟ್ಲು. ಲಾಸ್ಟಲ್ಲಿ ಏನು ರಿಸ್ಕ್ ತೊಗೊಂಡಿದ್ದಕ್ಕಿಂತ ಫಸ್ಟಿಂದನೇ ಮೇಂಟೈನ್ ಮಾಡ್ಕೊಂಬಂದ್ಲು. ಆವಾಗಿಂದ ಅವಾಗೇನೆ ಅವಳು ರೆಡಿ ಮಾಡ್ಕೊಂಬಂದ್ಲು. ಇದಕ್ಕೆಲ್ಲ ಕಾರಣ ಪ್ರಿಪ್ರೇಟ್ರೀಸ್ ಮಾಡಿದ್ದೆ. ಅವರು ಯಾವ ಕ್ವಶನ್ನೂ ಲೆಟ್ ಆಫ್ ಮಾಡ್ತಾ ಇರಲಿಲ್ಲ, ಎಲ್ಲ ಕ್ವಶನ್ಗಳು ರೆಡಿ ಆಗ್ತಾ ಇದ್ಲು ಅವಳು. ಈಸಿ ಕ್ವಶನ್ನು, ಕಷ್ಟದ ಕ್ವಶನ್ನು ಅಂತ ಏನಿಲ್ಲ. ನಿಮ್ಮ ಮೇಡಮ್ ನಿಮ್ಮ ಮಗಳು ಇಷ್ಟು ತೆಗಿತಾರೆ ಅಂತ ನಿಮಗೆ ಗೊತ್ತಿತ್ತಾ? ಮುಂಚೆಲೇ ಇಷ್ಟು ನಿರೀಕ್ಷೆ ಇತ್ತಾ ಅಂತ? ಗೊತ್ತಿತ್ತು ಸರ್, ನನಗೆ ಗೊತ್ತಿತ್ತು. ರ್ಯಾಂಕೇ ಬರಬೇಕಾಗಿತ್ತು, ಫಸ್ಟ್ ಆರ್ ಸೆಕೆಂಡು, ಆದರೆ ಬರಲಿಲ್ಲ. ಐ ಆಮ್ ಹ್ಯಾಪಿ ವಿತ್ ದಟ್. ಖುಷಿ ಇದೆ. ಶ್ರೀಲಕ್ಷ್ಮಿ ಅವರ ತಾಯಿಯ ಮಾತು ಇಷ್ಟ ಆಗಿತ್ತು. ನಮಗೆ ಒಂದು ರೀತಿ ಗೊತ್ತಿತ್ತು ಫಸ್ಟ್ ಬರ್ತಾರೆ ಸೆಕೆಂಡ್ ಬರ್ತಾರೆ ಅಂದರೆ, ಆದರೂ ಪರವಾಗಿಲ್ಲ, ನಮಗೆ 4ನೇ ರ್ಯಾಂಕ್ ಬಂದಿರುವಂಥದ್ದು ಬಹಳ ಖುಷಿ ಇದೆ. ವಿದ್ಯಾನಿಧಿ ಕಾಲೇಜಿನಲ್ಲಿ ಸಾಕಷ್ಟು ಇವರಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು, ಅದರಿಂದ ಈ ಸಕ್ಸಸ್ ಸಿಕ್ಕಿದೆ ಅಂತ ಅವ್ರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.